ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದರೆ ಬೆಂಗಳೂರು ಬುಲ್ಸ್ ಮತ್ತು ಪಟ್ನಾ ಪೈರೇಟ್ಸ್ ಮ್ಯಾಚು ಟೈ ಆದ ನಂತರ ನಮ್ಮ ಬೆಂಕಿ ಮ್ಯಾನ್ ಭರತ್ ಹೂಡಾ ಅವರು ಮಾತಾಡಿದ್ದಾರೆ ಅಂತ ಹೇಳಬೇಕು ಗುರು. ಏನಂತ ಮಾತಾಡಿದ್ರು ಭರತ್ ಹೂಡಾ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಬೆಂಗಳೂರು ಬುಲ್ಸರು ಪಟ್ನಾ ಪೈರೇಟ್ಸ್ ವಿರುದ್ಧ ಗೆಲ್ಲೋ ಪಂದ್ಯ ಅಂತೇಳಿ ಹೇಳ್ತೀನಿ ಗುರು. ಸೋಲೋ ಪಂದ್ಯ ಅಂತೇನಿಲ್ಲ, ಗೆಲ್ಲೋ ಪಂದ್ಯ. ನೀವೇದ್ರೆ ಕಳ್ಸೋ ಕಮೆಂಟ್ ಮಾಡಿದ್ದು ಆಟಗಾರನ ತಪ್ಪಾಗಿಲ್ಲ, ಥರ್ಡ್ ಅಂಪೈರಿಂದ ಸ್ವಲ್ಪ ಮೋಸ ಆಗಿದೆ ಅಂತ ನಮಗಂತ ಅನಿಸುತ್ತೆ ಗುರು. ಅಭಿಮಾನಿಗಳು ಕೊಟ್ಟು ಎಲ್ಲರೂ ಕೂಡ ಹಂಗೆ ಅನಿಸುತ್ತೆ ಮೋಸ ಆಗಿದೆ ಅಂತ. ನೀವೇದ್ರೆ ಕಳ್ಸೋ ಕಮೆಂಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾ ಸುಮಾರು ಚರ್ಚೆ ಆಗ್ತಿದೆ. ಅದ್ರ ಬಗ್ಗೆ ಅಪ್ಡೇಟ್ ಮೇಲೆ ವಿಡಿಯೋ ಮಾಡಿ ತಿಳಿಸ್ತೀನಿ ಗುರು. ಬೆಂಗಳೂರು ಬುಲ್ಸರ್ಗೆ ಗೆಲುವಿನ ಅವಶ್ಯಕತೆ ತುಂಬ ಇತ್ತು ನಮಗೆ ಅಂತ ಹೇಳಬೇಕು. ಪ್ಲೇ ಆಫ್ಗೆ ಹೋಗೋದು ಸುಲಭ ಆಗಬೇಕಿತ್ತು ಅಂದರೆ ಗೆಲ್ಲಲೇಬೇಕಿತ್ತು, ಅದೇ ಟೈ ಆಯಿತು ಅಂತ ಹೇಳಬೇಕು ಗುರು. ಇದ್ರ ಬಗ್ಗೆ ಭರತ್ ಹೂಡಾ ಅಂತ ಹೇಳಿದ್ರಪ್ಪ ಅಂತಾರೆ, ನಮಗೆ ಗೆಲುವಿನ ಅವಶ್ಯಕತೆ ತುಂಬ ಇತ್ತು, ಅದಕ್ಕೆ ಕೋಚ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟನೆಲ್ಲ ಲಾಸ್ಟಲ್ಲಿ ಕಳಿಸಿದ್ರು ಅಂತ ಹೇಳಬೇಕು. ಲಾಸ್ಟ್ 2 ನಿಮಿಷ ಇದ್ದಾಗ ಗೇರ್ ಚೇಂಜ್ ಮಾಡಪ್ಪ, ನೀನು ಮ್ಯಾಚ್ನ ಚೇಂಜ್ ಮಾಡೋ, ಪಾಯಿಂಟ್ಗೋಸ್ಕರ ಆಡು, ಯಾವ್ದಾರ ಸೂಪರ್ ರೈಡ್ ಮಾಡು, ಮಲ್ಟಿಪಲ್ ರೈಡ್ ಪಾಯಿಂಟ್ ಆಡು ಅಂತ ನನ್ನ ಕಳಿಸಿದ್ರು ಹೇಳಿ. ಅದು ನಾನು ಅದೇ ರೀತಿ ಪ್ರಯತ್ನ ಮಾಡಿದೆ. ಸ್ಟಾರ್ಟಿಂಗ್ ಓದೋಕ್ಕೆ ಬೋನಸ್ ಮಾಡಿದೆ, ಇನ್ನು 5 ಸೆಕೆಂಡಲ್ಲಿ ಬೋನಸ್ ಮಾಡಿದೆ. ಅದು ಕ್ಲಿಯರಾಗಿ ಬೋನಸ್ ಆಗಿತ್ತು, ಅದು ಕೂಡ ಬೋನಸ್ ಆಗಿ ಕೊಡಲಿಲ್ಲ. ಮತ್ತು ಟಚ್ ಪಾಯಿಂಟ್ ಕೂಡ ಕೊಡಲಿಲ್ಲ. ಟಚ್ ಪಾಯಿಂಟು ಅವ್ರ ಕಡೆಗೆ ಹೋಯ್ತು ಅಂತ ಹೇಳಬೇಕು. ಟಚ್ ಆಗೈತಿಲ್ಲ, ಅದನ್ನ ಟಚ್ ಅಂತ ಕೊಟ್ಟರು. ಆ ರಿವ್ಯೂ ತಾಡಿದ್ರೆ ಅವ್ರಿಗೆ ಸಕ್ಸಸ್ ಆಯ್ತಿತ್ತು ಅಂತ ಹೇಳಬೇಕು. ಇದು ನಮಗೆ ಗೆಲ್ಲ ಪಂದ್ಯ ಅಂತ ಹೇಳಬೇಕು. ಕಾರಣ ನಾವು ಚೆನ್ನಾಗಿ ಆಟ ಆಡಿದ, ಸ್ಟಾರ್ಟಿಂಗ್ದಲ್ಲೂ ಕೂಡ ಒಳ್ಳೆ ಮೇಂಟೈನ್ ಆಗಿ ಓದಿದೆ. ಲಾಸ್ಟಲ್ಲಿ ನಮ್ಗೆ ಗೊತ್ತು, ನಾವು ಲಾಸ್ಟ್ ತನಕ ಇತ್ತು ಅಂತ ನಾವು ಮ್ಯಾಚ್ನ ಚೇಂಜ್ ಮಾಡ್ತೀವಿ. ಏನಾದ್ರು ಪಾಯಿಂಟ್ ಹತ್ತದಲ್ಲಿ ಇತ್ತು ಅಂತಾರೆ, 2 ಪಾಯಿಂಟ್ 3 ಪಾಯಿಂಟ್ ಅವ್ರು ಎಷ್ಟಲ್ಲಿ ಹೇಳಲಿದ್ರು ಕೂಡ ಗೇರ್ ಚೇಂಜ್ ಮಾಡ್ತೀವಿ, ಮ್ಯಾಚ್ನ ಚೇಂಜ್ ಮಾಡ್ತೀವಿ ಅಂತ ನಮಗೆ ಗೊತ್ತಿತ್ತು. ಅದೇ ಜೊತೆ ಗೇರ್ ಚೇಂಜ್ ಮಾಡಿದ್ದು, ಗೇಮ್ ಚೇಂಜ್ ಆಗಿತ್ತು, ಆದರೂ ಕೂಡ ನಮಗೆ ಪಾಯಿಂಟ್ಗಳು ಸಿಗಲಿಲ್ಲ ಅಂತ ಹೇಳಬೇಕು. ನಾನು ಚೆನ್ನಾಗಿ ಆಟ ಆಡ್ದ ಬಂದು ಲಾಸ್ಟಲ್ಲಿ ನಾನು ಕೂಡ ಗೇರ್ ಚೇಂಜ್ ಮಾಡಿದೆ. 2 ಪಾಯಿಂಟ್ ಬರ್ದಿದೆ ನಮಗೆ. 2 ಪಾಯಿಂಟ್ ಬಂದಿದೆ ಅಂದರೆ ನಾವು 2 ಪಾಯಿಂಟ್ ಇಡಲಿ ಗೆಲ್ಲಿವು, ಆದರೆ ಸಿಗಲಿಲ್ಲ 2 ಪಾಯಿಂಟು ಕೂಡ ಅಂತ ಬೆಂಕಿ ಮೇಲೆ ಭರತ್ ಹೂಡಾ ಹೇಳಿರು ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನೀವೆಂತ ಕನ್ಸೋ ಕಮೆಂಟ್ ಮಾಡಿ ಗುರು. ಸಿಗೋದು ಎಷ್ಟು ಹೊಡಿತಾ ಆಟ. ನಮಸ್ಕಾರ, ಜೈ ಬೆಂಗಳೂರು ಬುಲ್ಸ್. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ.